ಕೆಮಿಕಲ್ಸ್ ಮುಖದ ಮೇಲೆ ಹಾಕದೆ ಇಲ್ಲ ಅನ್ಸುತ್ತೆ. ವಾರದಲ್ಲಿ ಒಂದ್ 3 ಸರ್ತಿನಾದ್ರೂ ಫೇಸ್ ಸ್ಕ್ರಬ್ ಮಾಡೋದು, ಅದು ಒಂದ್ ಕೆಟ್ಟ ಅಭ್ಯಾಸ ಇದೆ, ಪಿಂಪಲ್ ಪಾಪ್ ಮಾಡ್ಕೊಳ್ಳೋದು. ಹೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ? ಯಾವಾಗ್ಲೂ ಎಣ್ಣೆ ಹಚ್ಚೇ ಇರ್ತೀನಿ. ಏನಾದ್ರೂ ಇವೆಂಟ್ ಇಲ್ಲ ಅಂದ್ರೆ ಅದು ತುಂಬಾ ತಲೆ ವಾಶ್ ಮಾಡ್ತಾನೂ ಇರಬಾರ್ದು. ನಮ್ಮಮ್ಮ ಈ ಮೆಂತ್ಯ ರುಬ್ಬಿ ಎಲ್ಲ ಹಾಕ್ತಾರೆ ತಲೆಗೆ ಒಂದ್ ಸ್ವಲ್ಪ ಆತರ ಹೇರ್ ಮಾಸ್ಕ್ಸ್ ಎಲ್ಲ. ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಅಂಡ್ ನಿಮ್ಮ ಡಯಟ್ ಪ್ಲಾನ್ ಅಲ್ಲಿ ಏನೆಲ್ಲ ಇರುತ್ತೆ? ಅಂದ್ರೆ ನಾನು ಸ್ಟ್ರೆಂತ್ ಟ್ರೈನಿಂಗ್, ಕಾರ್ಡಿಯೋ, ವೇಟ್ಸ್ ಎರಡು ಆಲ್ಟರ್ನೇಟ್ ಮಾಡ್ತಾ ಇರ್ತೀನಿ ವೀಕಲ್ಲಿ. ಸ್ವಲ್ಪ ಕಮ್ಮಿ ಕಾರ್ಬ್ಸ್ ತಗೊಳ್ತೀನಿ. ಪ್ರೋಟೀನ್ ಜಾಸ್ತಿ ಇರುತ್ತೆ ಫುಡ್ ಅಲ್ಲಿ. ವೆಜಿಟೇಬಲ್ಸ್, ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್ ಯಾವ್ದು ಇರುತ್ತೆ ಅದೆಲ್ಲ ಜಾಸ್ತಿ ಚೆನ್ನಾಗಿ ಫಾರ್ಮ್ ಆಗಿರೋದ್ರಿಂದ ಐ ಕ್ಯಾನ್ ಸಿಟ್ ಅಂಡ್ ಮೆಡಿಟೇಟ್. ಒಂದಷ್ಟೊತ್ತು ಕೂತ್ ಮಾಡ್ಬೋದು. ಏನು ಮಾಡ್ಬಾರ್ದು, ಬಿಟ್ಬಿಡ್ಬೇಕು ಸುಮ್ಮನೆ, ಅದು ಹೆಂಗಿದೆಯೋ ಹಂಗೆ. ಸೊ ಯಾ, ದಟ್ಸ್ ಇಟ್. ನಿಮ್ಮ ಸ್ಕಿನ್ ತುಂಬಾ ಬ್ರೈಟ್ ಆಗಿರೋದ್ರಿಂದ ಅದ್ರ ಜೊತೆಗೆ ಒಂದು ಆರ್ಟಿಸ್ಟ್ ಆದ್ಮೇಲೆ ಮೇಕಪ್ ಅದು ಇದು ಮಾಡ್ಕೊಂತಿರ್ತೀರಾ. ನೀವು ಒಂದು ಸ್ಕಿನ್ ಕೇರ್ ತಗೋಬೇಕು. ಯಾಕಂತಂದ್ರೆ ನಾವು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಬೇಕು ಅಂತಂದ್ರೆ ನಾವು ನಮ್ಮ ಪ್ರಿಕಾಷನ್ಸ್ ನಾವು ತಗೊಳ್ಳೇಬೇಕು. ಸೊ ಸ್ಕಿನ್ ರೂಟೀನ್ ಹೆಂಗೆಲ್ಲ ಇರುತ್ತೆ ಚೈತ್ರ ಆಚಾರ್ ಅವ್ರದ್ದು ಅಂತ ಅಂದ್ರೆ ಲೈಕ್ ಹೋಮ್ ಮೇಡ್ ಪ್ರಾಡಕ್ಟ್ ನ ಯೂಸ್ ಮಾಡ್ತಾರ ಅಥವಾ ಕಾಸ್ಮೆಟಿಕ್ಸ್ ಎಲ್ಲ ಹೆಂಗಿರುತ್ತೆ? ನಾನು ಹೆಚ್ಚು ಏನು ಜಾಸ್ತಿ ಯೂಸ್ ಮಾಡೋದಿಲ್ಲ. ಐ ಥಿಂಕ್ ಕೆಮಿಕಲ್ಸ್ ಮುಖದ ಮೇಲೆ ಹಾಕದೆ ಇಲ್ಲ ಅನ್ಸುತ್ತೆ. ಐ ಥಿಂಕ್ ಮೇಜರ್ ಹಾಕೋದೆ ಮೇಕಪ್, ಸಿನಿಮಾ ಶೂಟಿಂಗ್ ಅಂತ. ನನ್ ಪರ್ಸನಲ್ ಏನಾದ್ರು ಪ್ರತಿದಿನ ಇಲ್ಲ ಈ ಇವೆಂಟ್ಗೂ ಬರ್ಬೇಕಾದ್ರೆ ಮ್ಯಾಕ್ಸ್ ಏನಾದ್ರು ಹಾಕಿರ್ತೀನಿ ಅಂದ್ರೆ ಒಂದ್ ಕಾರ್ಡ್ಗೆ ಒಂದ್ ಬ್ಲಶ್, ಅದು ಓಕೆ, ಹಿಂಗ್ ಪ್ರೆಸೆಂಟಬಲ್ ಆಗಿರ್ಬೇಕು ಅಂತ. ಅದ್ ಬಿಟ್ರೆ ನನ್ಗೆ ಐ ಥಿಂಕ್ ಸ್ಕಿನ್ ಕೇರ್ ರೂಟೀನ್ ಒಂದು ಮಾಡೇ ಮಾಡ್ತೀನಿ. ಅಂದ್ರೆ ಶೂಟ್ ಎಲ್ಲ ಮುಗಿದ್ಮೇಲೆ ಏನೋ ಮೇಕಪ್ ರಿಮೂವ್ ಮಾಡದೆ ಮಲ್ಗೋದಿಲ್ಲವೇ ಇಲ್ಲ. ಸೊ ಪ್ರತಿ ಏನೋ ವಾರದಲ್ಲಿ ಒಂದ್ 3 ಸರ್ತಿನಾದ್ರೂ ಫೇಸ್ ಸ್ಕ್ರಬ್ ಮಾಡೋದು, ಅದು ಕಡಲೆ ಹಿಟ್ಟಲ್ಲಾಗಿರ್ಬೋದು, ಆ ಥರದ್ದೆಲ್ಲ ತುಂಬ ಹೋಮ್ ರೆಮಿಡೀಸ್ ಅಷ್ಟೇ ಮಾಡೋದು ನಾನು. ಅಂಡ್ ಫೇಸ್ ಮಾಯಶ್ಚರೈಸರ್, ಅದ್ ಬಿಟ್ರೆ ಬೇರೆ ಹೆಚ್ಚೇನು ಹಾಕಲ್ಲ. ದೇವ್ರ ದಯೆಯಿಂದ ನನ್ನ 2 ಕಡೆ ಅಪ್ಪ ಅಮ್ಮ, ಅವರ ಅಪ್ಪ ಅಮ್ಮ, ತಾತಾಜಿ ಅವರೆಲ್ಲರೂ ಸ್ಕಿನ್ ತುಂಬಾ ಚೆನ್ನಾಗಿತ್ತು, ಅವ್ರಗಳದ್ದು ಫೀಚರ್ಸ್ ಚೆನ್ನಾಗಿತ್ತು, ಅದೆಲ್ಲವೂ ನನಗೆ ಬಂದಿದೆ. ಸೊ ನಾನು ಅವ್ರಿಗೆ ಥ್ಯಾಂಕ್ ಮಾಡಬೇಕು. ಹಾಗಾಗಿ ನನ್ಗೆ ಅಷ್ಟು ಆಯಿಲ್ ಸ್ಕಿನ್ ಅದೆಲ್ಲ ಇಲ್ಲ. ಅಕಸ್ಮಾತ್ ನಾನು ತುಂಬಾ ಕಂಟಿನ್ಯೂಸ್ ಆಗಿ ಸ್ಟ್ರೆಸ್ ಆಗ್ಬಿಟ್ಟು ಶೂಟ್ ಮಾಡ್ತಾ ಇದ್ರೆ ಒಂದ್ ಅಲ್ಲಿ ಇಲ್ಲಿ ಪಿಂಪಲ್ಸ್ ಬರುತ್ತೆ. ಬಟ್ ಅದನ್ನು ಜಾಸ್ತಿ ಒಂದ್ ಕೆಟ್ಟ ಅಭ್ಯಾಸ ಇದೆ, ಪಿಂಪಲ್ ಪಾಪ್ ಮಾಡ್ಕೊಳ್ಳೋದು. ಅದು ಇವಾಗ ಸ್ವಲ್ಪ ಕಮ್ಮಿ ಮಾಡ್ಕೊಳ್ತಾ ಇದೀನಿ. ಏನು ಮಾಡ್ಬಾರ್ದು, ಬಿಟ್ಬಿಡ್ಬೇಕು ಸುಮ್ಮನೆ, ಅದು ಹೆಂಗಿದೆಯೋ ಹಂಗೆ. ಸೊ ಯಾ, ದಟ್ಸ್ ಇಟ್. ನ್ಯಾಚುರಲ್ ಆಗಿ ಇಡಕ್ ಬಿಡ್ತೀನಿ ಮೋಸ್ಟ್ ಆಫ್ ದ ಟೈಮ್. ಹೇರ್ ರೂಟೀನ್ ಎಲ್ಲ ಹೆಂಗಿರುತ್ತೆ ಅಂತ? ಹೇರ್ ಅಷ್ಟೇ, ವಾರದಲ್ಲಿ ನಾನು ಶೂಟಿಂಗ್ ಮಾಡ್ತಾ ಇಲ್ಲ ಅಂದ್ರೆ ಇವತ್ತು ತಲೆ ಸ್ನಾನ ಮಾಡಿದೆ, ಇಲ್ಲ ಅಂದ್ರೆ ಹೋಗಿ ಇವಾಗ ಸಂಜೆ ಎಣ್ಣೆ ಹಚ್ಬಿಡ್ತೀನಿ. ಸೊ ಅದು ಯಾವಾಗ್ಲೂ ಎಣ್ಣೆ ಹಚ್ಚೇ ಇರ್ತೀನಿ. ಏನಾದ್ರು ಇವೆಂಟ್ ಇಲ್ಲ ಅಂದ್ರೆ ಅದು ಮಾಡಲ್ಲ. ಸೊ ಜಾಸ್ತಿ ಏನೋ ತುಂಬಾ ತಲೆ ವಾಶ್ ಮಾಡ್ತಾನೂ ಇರಬಾರ್ದು. ಸೊ ವಾರದಲ್ಲಿ ಒಂದು 2 ಡೇಸ್, ಅಕಸ್ಮಾತ್ ಶೂಟ್ ಇಲ್ಲ ಅಂದ್ರೆ 2 ಡೇಸ್ ವಾಶ್ ಮಾಡ್ತೀನಿ, ಮಿಕ್ಕಿದೆಲ್ಲ ಹಾಗೆ ಬಿಡ್ತೀನಿ. ಅಕಸ್ಮಾತ್ ವರ್ಕೌಟ್ ಜಾಸ್ತಿ ಮಾಡ್ತಿದ್ರೆ ಮಾತ್ರ ಒಂದ್ ಹೇರ್ ವಾಶ್ ಮಾಡೋದು ಹಂಗೆ. ಅದ್ ಬಿಟ್ರೆ ಏನೋ ನಮ್ಮಮ್ಮ ಏನೋ ಮೆಂತ್ಯ ರುಬ್ಬಿ ಎಲ್ಲ ಹಾಕ್ತಾರೆ ತಲೆಗೆ ಒಂದ್ ಸ್ವಲ್ಪ ಆತರ ಹೇರ್ ಮಾಸ್ಕ್ಸ್ ಎಲ್ಲ, ಸ್ವಲ್ಪ ದಾಸವಾಳದೆಲೆ ಅದು ಇದು ಎಲ್ಲ ಅವ್ರು ಮಾಡ್ತಾರೆ. ಸೊ ಅದ್ ಬಿಟ್ಬಿಡ್ತೀನಿ. ಹಳ್ಳೆಣ್ಣೆ ಹಚ್ಚೋದು ಜಾಸ್ತಿ ಎಲ್ಲ ಸ್ವಲ್ಪ ಓಲ್ಡ್ ಮೆಥಡ್ಸು ಅಜ್ಜಿ, ಬಟ್ ಅದು ವರ್ಕೌಟ್ ಆಗ್ತದೆ ನನಗೆ. ಸೊ ಅದನ್ನ ಹಾಗೆ ಬಿಟ್ಟಿದ್ದೀನಿ. ಮಾತಾಡ್ತಾ ವರ್ಕೌಟ್ ಬಗ್ಗೆ ಮಾತಾಡ್ತಾರೆ. ಬಿಕಾಸ್ ಒಬ್ಬ ನಟಿಯಾಗಿ ನಾವು ಆನ್ ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ಕೋಬೇಕು ಅಂತಂದ್ರೆ ಅಭಿನಯದ ಜೊತೆಗೆ ನಮ್ಮ ಪರ್ಸನಾಲಿಟಿ ಕೂಡ ತುಂಬಾ ಇಂಪ್ರೆಸ್ ಮಾಡಬೇಕು. ಸೊ ಹಾಗಾಗಿ ಎಷ್ಟು ಅವರ್ಸ್ ವರ್ಕೌಟ್ ಮಾಡ್ತೀರಾ ಅಂಡ್ ನಿಮ್ಮ ಡಯಟ್ ಪ್ಲಾನ್ ಅಲ್ಲಿ ಏನೆಲ್ಲ ಇರುತ್ತೆ? ನಾನು ಸಿನಿಮಾಗ್ ಬಂದ ಮೇಲೆ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದಲ್ಲ. ನಾನು ಕಾಲೇಜಲ್ಲಿ ಇರ್ಬೇಕಾದ್ರೆ ಫೈನಲ್ ಇಯರ್ ಇಂದ, ಅಂದ್ರೆ ನಾ ವಾಸ್ ಇಂಟು ಸ್ಪೋರ್ಟ್ಸ್. ಸೊ ಅದಾದ್ಮೇಲೆ ಏನಾದ್ರೂ ಒಂದು ಫಿಸಿಕಲ್ ಆಕ್ಟಿವಿಟಿ ಇರಬೇಕು ಅಂತ ಜಿಮ್ ಜಾಯ್ನ್ ಆಗಿದ್ದು. ಸೊ ಅವಾಗ ಅಟ್ಲೀಸ್ಟ್ ಒಂದು ರೂಟೀನ್ ಫಾರ್ಮ್ ಆಗುತ್ತೆ ಅಂತ. ಅಂಡ್ ಅದಾದ್ಮೇಲೆ ನಾನು ಸಿನಿಮಾಗೆ ಬಂದೆ. ಸೊ ಅದು ಹೆಲ್ಪ್ ಆಯ್ತು ಅಷ್ಟೇ. ಸೊ ಅದು ಆ ವರ್ಕೌಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಒಂದು ನಿಮ್ ಮೈಂಡ್ ತುಂಬಾ ಫ್ರೆಶ್ ಆಗಿಡತ್ತೆ ಅಂತ, ಒಂದು ಪಾಸಿಟಿವ್ ಏನೋ ಎಂಡಾರ್ಫಿನ್ಸ್ ಎಲ್ಲ ರಿಲೀಸ್ ಆದ್ಮೇಲೆ ಆ ಒಂದು ಖುಷಿ ಇಡೀ ದಿನಾನ ನೀವು ತುಂಬಾ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು. ಒಂದು ಪಾಸಿಟಿವ್ ನೋಟ್ ಅಲ್ಲಿ ದಿನ ನಡೆಯುತ್ತೆ ಅನ್ನೋದು ಒಂದು. ನನ್ನ ಟ್ರೈನರ್ ಇದ್ದಾರೆ ವಿಜಯ್ ಅಂತ. ಸೊ ಇಷ್ಟು ವರ್ಷ ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದಾಗಿಂದನೂ 8 ವರ್ಷದಿಂದ ಅವರೇ ನನ್ನ ಟ್ರೈನರ್. ಪ್ರತಿಯೊಂದು ಹಂತದಲ್ಲೂ ಇವಾಗ ನಾನು ಏನೋ ಡಯಟ್ ಪ್ಲಾನ್ ಚೇಂಜ್ ಮಾಡೋದ್ರಿಂದ ಹಿಡಿದು ವರ್ಕೌಟ್ ಮಾಡಿಸೋದ್ರಿಂದ ಹಿಡಿದು ಯಾವುದೋ ಅಯ್ಯೋ ದಿನ ಅದೇ ಮಾಡ್ಬೇಕಪ್ಪ ಅಂತ ಅನ್ಸೋಂಗ್ ಮಾಡಲ್ಲ. ಏನೋ ಡಿಫ್ರೆಂಟ್ ಆಗಿ ವರ್ಕೌಟ್ ಮಾಡ್ತಾನೆ ಇರ್ತಾರೆ. ಸೊ ಅದೊಂದು ಖುಷಿ ಜಿಮ್ಗೆ ಹೋದಾಗ ಅವ್ರ ಜೊತೆ ವರ್ಕೌಟ್ ಮಾಡೋದು. ಸೊ ಅದು ನನ್ನ ವರ್ಕೌಟ್ ರೂಟೀನ್ ಡಿಫ್ರೆಂಟ್. ಅಂದ್ರೆ ನಾನು ಸ್ಟ್ರೆಂತ್ ಟ್ರೈನಿಂಗ್, ಕಾರ್ಡಿಯೋ, ವೇಟ್ಸ್ ಎರಡು ಆಲ್ಟರ್ನೇಟ್ ಮಾಡ್ತಾ ಇರ್ತೀನಿ ವೀಕಲ್ಲಿ. ವಾರದಲ್ಲಿ ನನ್ನ ಟ್ರೈನರ್ 5 ದಿನ ಮಾಡಿದ್ರೆ ಸಾಕು, ನೀವು ಫಿಟ್ ಆಗೇ ಇದ್ದೀರಾ ಅಂತ ಹೇಳ್ತಾರೆ. ನಾನು 6 ದಿನ ವರ್ಕೌಟ್ ಮಾಡ್ತೀನಿ. ದಿನದಲ್ಲಿ ಒಂದು 2 ಗಂಟೆ. ಏನು ಕೆಲಸ ಇಲ್ಲ ಅಂದ್ರೆ, ಕೆಲಸ ಇದ್ರೆ ಕಷ್ಟ, ಒಂದ್ ಸ್ವಲ್ಪ ಕಾರ್ಡಿಯೋ ಮುಗಿಸಿ ಸ್ವಲ್ಪ ವೇಟ್ ಲಿಫ್ಟ್ ಮಾಡ್ತೀನಿ ಅಷ್ಟೇ. ಅದ್ ಬಿಟ್ರೆ ರೆಗ್ಯುಲರ್ ಆಗಿದ್ರೆ ಖಂಡಿತ ಎವ್ರಿ ಡೇ ಐ ವಿಲ್ ಗೋ ವರ್ಕೌಟ್. ಅಂಡ್ ಈಟಿಂಗ್ ಹ್ಯಾಬಿಟ್ಸ್ ಚೇಂಜ್ ಡಯಟ್ ಚೇಂಜ್ ಆಗ್ತಾ ಇರುತ್ತೆ, ಬಟ್ ಆಲ್ಮೋಸ್ಟ್ ಸೇಮ್ ರೂಟೀನ್. ಅದು ಚೇಂಜ್, ರೈಸ್ ತಿನ್ನೋದು ಕಮ್ಮಿ ನಾನು.
ಕಾರ್ಬ್ಸ್ ಅಂದ್ರೆ ಸ್ವಲ್ಪ ಕಮ್ಮಿ ಕಾರ್ಬ್ಸ್ ತಗೊಳ್ತೀನಿ. ಪ್ರೋಟೀನ್ ಜಾಸ್ತಿ ಇರುತ್ತೆ ಫುಡ್ ಅಲ್ಲಿ ಅಂಡ್ ಫೈಬರ್ಸ್ ಜಾಸ್ತಿ ಇರುತ್ತೆ. ವೆಜಿಟೇಬಲ್ಸ್, ಫ್ರೂಟ್ಸ್, ಸೀಸನಲ್ ಫ್ರೂಟ್ಸ್ ಯಾವ್ದು ಇರುತ್ತೆ ಅದೆಲ್ಲ ಜಾಸ್ತಿ. ಸೊ ಟ್ರೈನರ್ ಹಂಗೆ ಮಾಡ್ತಾರೆ, ಜಾಸ್ತಿ ರಿಸ್ಟ್ರಿಕ್ಷನ್ ಮಾಡಲ್ಲ. ಬಿಕಾಸ್ ನಾನು ತುಂಬಾ ರಿಗರಸ್ ಆಗಿ ವರ್ಕೌಟ್ ಮಾಡೋದ್ರಿಂದ ಸೊ ಆದಷ್ಟು ಆ ಬ್ಯಾಲೆನ್ಸ್ ಡಯಟ್ ಇರಕ್ಕೆ ಟ್ರೈ ಮಾಡ್ತೀನಿ. ಸೊ ನಟಿಯಾಗಿ ಔಟ್ಡೋರ್ ಶೂಟಿಂಗ್ಸ್ ಎಲ್ಲ ಹೋದಾಗ ಜಿಮ್ ಎಲ್ಲ ಮಾಡೋದಕ್ಕಾಗಲ್ಲ. ಅಂತ ಟೈಮಲ್ಲಿ ವರ್ಕೌಟ್ಗೆ ಅಂದ್ರೆ ಲೈಕ್ ಮೆಡಿಟೇಷನ್ ಆಗಿರ್ಬೋದು, ಯೋಗ ಆಗಿರ್ಬೋದು, ಈ ತರ ಏನಾದ್ರು ಮಾಡ್ತೀರಾ ಅಂತ? ಅಂದ್ರೆ ವರ್ಕೌಟ್ ನಾನು ಹೊರಗಡೆ ಮಾಡಕ್ಕಾಗಿಲ್ಲ ಅಂದ್ರೂ ರೂಮಲ್ಲಿ ಅಟ್ಲೀಸ್ಟ್ ಏನೋ ಒಂದು ವರ್ಕೌಟ್ ಮಾಡೇ ಮಾಡ್ತೀನಿ. ಅಂದ್ರೆ ಏನೋ ಸಿಂಪಲ್ ಪುಷಪ್ಸ್ ಇರ್ಬೋದು, ಆ ಥರದ್ದೆಲ್ಲ ಒಂದು 30 minutes ವರ್ಕೌಟ್ ಮಾಡ್ಬಿಟ್ಟು ಹೋಗೋದು. ಅಂಡ್ ಮೆಡಿಟೇಷನ್ ನಾನು ಐ ಥಿಂಕ್ ಆ ಹ್ಯಾಬಿಟ್ ಈಗ 2 ವರ್ಷದಿಂದ ಚೆನ್ನಾಗಿ ಫಾರ್ಮ್ ಆಗಿರೋದ್ರಿಂದ ಐ ಕ್ಯಾನ್ ಸಿಟ್ ಅಂಡ್ ಮೆಡಿಟೇಟ್. ಒಂದಷ್ಟೊತ್ತು ಕೂತು ಮಾಡ್ಬೋದು. ಏನೋ ಅದೊಂದು ಮೈಂಡ್ ಸ್ಪೇಸ್ಗೆ ಇವಾಗ ಹೋಗ್ಬೋದು. ಸೊ ಅದು ಒಂದು ಇದೆ ಯಾವಾಗ್ಲೂ. ಐ ಥಿಂಕ್ ದಟ್ ವಿಲ್ ಕೀಪ್ ಮೀ ಕಾಮ್. ಇನ್ ಜನರಲ್ ನಾನು ತುಂಬಾ ಎನರ್ಜೆಟಿಕ್. ಸೊ ಈ ತರದ್ದು ಮಾಡಿದಾಗ ಸ್ವಲ್ಪ ಕಂಪೋಸ್ ಆಗಿ ಕಾಮ್ ಆಗಿಡತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.